ಇದು ಫುಡ್ ಫೆಸ್ಟಿವಲ್ ಅಂತ ಚೆನ್ನಾಗಿದೆ. ಫುಡ್ ಫೆಸ್ಟಿವಲ್ ಚೆನ್ನಾಗಿರುತ್ತೆ. ಅದು ಕಾಲೇಜ್ ಸ್ಟೂಡೆಂಟ್ ಸ್ಕೂಲ್ ಸ್ಟೂಡೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡೋಣ ಇಲ್ಲಿ ಫುಡ್ ಫೆಸ್ಟಿವಲ್ ಅಲ್ಲಿ ಹೆಂಗಿರುತ್ತೆ ಅಂತ. ಸ್ಟೂಡೆಂಟ್ಸ್ಗಳು ಅವ್ರ ಕ್ರಿಯೇಟಿವಿಟಿ ಏನಾದರೂ ಗೊತ್ತಾಗುತ್ತೆ. ಮನೆಯಿಂದಲೇ ಮಾಡ್ಕೊಬಂದಿರ್ಬೋದು, ಬಟ್ ಏನೇ ಒಂದು ಇನಿಷಿಯೇಟಿವ್ ನಾವು ಕೂಡ ಮಾಡಬೇಕು ಅಂತ ಅವ್ರ ಐಡಿಯಾ ಬರುತ್ತಲ್ಲ. ಸೊ ಈ ಥರ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಾಡಿದ್ರು ಚೆನ್ನಾಗಿರುತ್ತೆ. ಒಂದ್ಸಲಿ ಫುಡ್ ಫೆಸ್ಟಿವಲ್ ಆಗಿರ್ಬೋದು, ಇನ್ನು ಬೇರೆ ಬೇರೆ NSI 3.5 ಅವ್ರದ್ದು ವೇಷಭೂಷಣ ಹಾಕೊಂಡ್ಬಂದ್ರು ಕೂಡ ಮಕ್ಕಳಲ್ಲಿ ಅವ್ರದ್ದು ಅರಿವು ಬರುತ್ತೆ. ತುಂಬ ಶಾಲೆಗಳಲ್ಲಿ ಆಗ್ತಾಯಿದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಾದರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪೋರ್ಟ್ ಡೇ ಆಗಿರ್ಬೋದು, ಈ ಥರ ಕಲ್ಚರಲ್ ಆ್ಯಕ್ಟಿವಿಟಿ ಇದ್ದರೆ ಮಕ್ಕಳಲ್ಲಿ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಏನಾದರೂ ಮಾಡಬೇಕು ಅಂತ. ಓದೋದ್ರ ಜೊತೆಗೆ ಇದೆಲ್ಲ ಇದ್ದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದೊಂದು ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು. ಪೊಲೀಸ್ ಅಧಿಕಾರಿ ಇದ್ದಾರೆ, ಬಟ್ ಅವರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಫುಡ್ ಫೆಸ್ಟ್ ಪ್ರೈವೇಟ್ ಸ್ಕೂಲ್ ಇರುತ್ತಲ್ಲ, ಆ ಥರ ಆದರೆ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಏನು ಫಂಕ್ಷನ್ ಒಬ್ರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಾರಾದರೂ?